ದಸರಾ ಕೇವಲ ಒಂದು ಸಮುದಾಯದ ಹಬ್ಬವಲ್ಲ. ದಸರಾಗೆ ಸ್ಥಳೀಯ ಉರ್ದು ಭಾಷಿಕರ ಕೊಡುಗೆ ಇದೆ. ನವರಾತ್ರಿಗೆ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ದಸರಾ ವಿಶ್ವಕ್ಕೆ ಶಾಂತಿ, ಸಹಾನುಭೂತಿಯನ್ನ ಕೊಡಲಿ. ನನ್ನ ಮಾವ ಮೈಸೂರು ಅರಸರ ಅಂಗರಕ್ಷಕರಾಗಿದ್ದವರು. ಮಹಾರಾಜರು ಮುಸ್ಲಿಮರನ್ನ ಅನುಮಾನವನ್ನ ಪಡ್ತಾ ಇರಲಿಲ್ಲ. ಸಂಸ್ಕೃತಿ ಅಂದರೆ ಹೃದಯಗಳನ್ನ ಒಟ್ಟುಗೂಡಿಸುವ ಸೇತುವೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಪ್ರಸ್ತಾಪ ಮಾಡಿದಂತಹ ಸಾಲುಗಳಿದು. ಇದು ಒಂದು ಕೇವಲ ಸಮುದಾಯದ ಹಬ್ಬ ಅಲ್ಲ. ಶಾಂತಿ, ಸೌಹಾರ್ದತೆಯನ್ನ ಕಾಪಾಡಲಿ. ನವರಾತ್ರಿ ಹಬ್ಬವನ್ನ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ತನ್ನ ಮಾವ ಕೂಡ ಮೈಸೂರು ಅರಮನೆಯಲ್ಲಿ ಇದ್ದಂಥವರು ಅಂತ ಹೇಳಿದ್ದಾರೆ. ಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು, ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ. ಈ ನೆಲದ ಹೂಗಳು ಸೌಹಾರ್ದದಿಂದ ಕೂಡಿವೆ. ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ. ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ. ತಾಯಿ ಚಾಮುಂಡಿ ಶಕ್ತಿಯ, ಧೈರ್ಯದ, ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ. ನಮ್ಮೊಳಗಿನ ದ್ವೇಷ, ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ. ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ, ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ, ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ, ಸಹಾನುಭೂತಿ, ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸಲಿ. ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು ವಹಿಸಿ ನಡೆಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಬ್ಬರು ಸಚಿವರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವರು, ವೇದಿಕೆ ಮೇಲೆ ಹಿರಿಯ ಸಚಿವರಾಗಿದ್ದ ಮುನಿಯಪ್ಪನವರು, ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾದಂಥ ಸ್ನೇಹಿತರಾದಂಥ ಶಿವರಾಜ್ ತಂಗಡಗಿಯವರು, ಮತ್ತೊಬ್ಬ ಹಿರಿಯ ಸಚಿವರಾದಂಥ ಎಚ್.ಕೆ. ಪಾಟೀಲ್ ರವರು ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿದ್ದ ತನ್ವೀರ್ ಸೇಠ್ ಅವರು ಎಲ್ಲ ದಸರಾ ಕೇವಲ ಒಂದು ಸಮುದಾಯದ ಹಬ್ಬವಲ್ಲ. ದಸರಾಗೆ ಸ್ಥಳೀಯ ಉರ್ದು ಭಾಷಿಕರ ಕೊಡುಗೆ ಇದೆ. ನವರಾತ್ರಿಗೆ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ದಸರಾ ವಿಶ್ವಕ್ಕೆ ಶಾಂತಿ, ಸಹಾನುಭೂತಿಯನ್ನ ಕೊಡಲಿ. ನನ್ನ ಮಾವ ಮೈಸೂರು ಅರಸರ ಅಂಗರಕ್ಷಕರಾಗಿದ್ದವರು. ಮಹಾರಾಜರು ಮುಸ್ಲಿಮರನ್ನ ಅನುಮಾನವನ್ನ ಪಡ್ತಾ ಇರಲಿಲ್ಲ. ಸಂಸ್ಕೃತಿ ಅಂದರೆ ಹೃದಯಗಳನ್ನ ಒಟ್ಟುಗೂಡಿಸುವ ಸೇತುವೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಪ್ರಸ್ತಾಪ ಮಾಡಿದಂತಹ ಸಾಲುಗಳಿದು. ಇದು ಒಂದು ಕೇವಲ ಸಮುದಾಯದ ಹಬ್ಬ ಅಲ್ಲ. ಶಾಂತಿ, ಸೌಹಾರ್ದತೆಯನ್ನ ಕಾಪಾಡಲಿ. ನವರಾತ್ರಿ ಹಬ್ಬವನ್ನ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ತನ್ನ ಮಾವ ಕೂಡ ಮೈಸೂರು ಅರಮನೆಯಲ್ಲಿ ಇದ್ದಂಥವರು ಅಂತ ಹೇಳಿದ್ದಾರೆ. ಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು, ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ. ಈ ನೆಲದ ಹೂಗಳು ಸೌಹಾರ್ದದಿಂದ ಕೂಡಿವೆ. ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ. ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ. ತಾಯಿ ಚಾಮುಂಡಿ ಶಕ್ತಿಯ, ಧೈರ್ಯದ, ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ. ನಮ್ಮೊಳಗಿನ ದ್ವೇಷ,
ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ. ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ, ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ, ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ, ಸಹಾನುಭೂತಿ, ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ. ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು ವಹಿಸಿ ನಡೆಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಬ್ಬರು ಸಚಿವರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವರು, ವೇದಿಕೆ ಮೇಲೆ ಹಿರಿಯ ಸಚಿವರಾಗಿದ್ದ ಮುನಿಯಪ್ಪನವರು, ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾದಂಥ ಸ್ನೇಹಿತರಾದಂಥ ಶಿವರಾಜ್ ತಂಗಡಗಿಯವರು, ಮತ್ತೊಬ್ಬ ಹಿರಿಯ ಸಚಿವರಾದಂಥ HK ಪಾಟೀಲ್ ರವರು, ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿ ದಸರಾ ಕೇವಲ ಒಂದು ಸಮುದಾಯದ ಹಬ್ಬವಲ್ಲ. ದಸರಾಗೆ ಸ್ಥಳೀಯ ಉರ್ದು ಭಾಷಿಕರ ಕೊಡುಗೆ ಇದೆ. ನವರಾತ್ರಿಗೆ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ದಸರಾ ವಿಶ್ವಕ್ಕೆ ಶಾಂತಿ, ಸಹಾನುಭೂತಿಯನ್ನ ಕೊಡಲಿ. ನನ್ನ ಮಾವ ಮೈಸೂರು ಅರಸರ ಅಂಗರಕ್ಷಕರಾಗಿದ್ದವರು. ಮಹಾರಾಜರು ಮುಸ್ಲಿಮರನ್ನ ಅನುಮಾನವನ್ನ ಪಡ್ತಾ ಇರಲಿಲ್ಲ. ಸಂಸ್ಕೃತಿ ಎಂದರೆ ಹೃದಯಗಳನ್ನ ಒಟ್ಟುಗೂಡಿಸುವ ಸೇತುವೆ. ಉದ್ಘಾಟನಾ ಭಾಷಣದಲ್ಲಿ ಭಾನು ಮುಷ್ತಾಕ್ ಅವರು ಪ್ರಸ್ತಾಪ ಮಾಡಿದಂತಹ ಸಾಲುಗಳಿದು. ಇದು ಒಂದು ಕೇವಲ ಸಮುದಾಯದ ಹಬ್ಬ ಅಲ್ಲ. ಶಾಂತಿ, ಸೌಹಾರ್ದತೆಯನ್ನ ಕಾಪಾಡಲಿ. ನವರಾತ್ರಿ ಹಬ್ಬವನ್ನ ಉರ್ದುವಿನಲ್ಲಿ ಸಿಲಿಂಗನ್ ಅಂತ ಕರೀತಾರೆ. ತನ್ನ ಮಾವ ಕೂಡ ಮೈಸೂರು ಅರಮನೆಯಲ್ಲಿ ಇದ್ದಂಥವರು ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು, ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ. ಈ ನೆಲದ ಸುಗಂಧವು ಐಕ್ಯತೆ ಆಗಲಿ. ಈ ನೆಲದ ಹೂಗಳು ಸೌಹಾರ್ದದಿಂದ ಕೂಡಿವೆ. ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ. ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ. ತಾಯಿ ಚಾಮುಂಡಿ ಶಕ್ತಿಯ, ಧೈರ್ಯದ, ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ. ನಮ್ಮೊಳಗಿನ ದ್ವೇಷ, ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ. ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ, ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ, ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ, ಸಹಾನುಭೂತಿ, ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ. ಇವತ್ತು ಬೆಳಗಿರ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನು ಕಂಡುಕೊಳ್ಳಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ. ನಾವು ಪರಸ್ಪರರ ನಂಬಿಕೆಗಳನ್ನು ವಹಿಸಿ ನಡೆಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಬ್ಬರು ಸಚಿವರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವರು, ವೇದಿಕೆ ಮೇಲೆ ಹಿರಿಯ ಸಚಿವರಾಗಿದ್ದ ಮುನಿಯಪ್ಪನವರು, ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾದಂಥ ಸ್ನೇಹಿತರಾದಂಥ ಶಿವರಾಜ್ ತಂಗಡಗಿಯವರು, ಮತ್ತೊಬ್ಬ ಹಿರಿಯ ಸಚಿವರಾದಂಥ HK ಪಾಟೀಲ್ ರವರು, ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿದ್ದ ತನ್ವೀರ್ ಸೇಠ್ ಅವರು